ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತಪ್ರತಿಪಾದ್ಯಮಾನವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತು ನಮ್ಮಲ್ಲಿರುವ ಪ್ರಮುಖವಾದ ಒಂದು ಕೊರತೆ ಎಂದರೆ ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸುವಲ್ಲಿ ಪಾಲಕರು ಹಿಂದೆ ಬೀಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಹಸ್ತಾಂತರಿಸುವಲ್ಲಿ ಅಥವಾ ನಮ್ಮ ಶ್ರೇಷ್ಠ ಪರಂಪರೆಯನ್ನು ಮಕ್ಕಳಿಗೆ ಹಸ್ತಾಂತರಿಸುವಲ್ಲಿ ಪಾಲಕರು, ತಾಯಿ ತಂದೆಯಂದರು ಹಿಂದೆ ಬೀಳ್ತಾ ಇದ್ದಾರೆ. ತಾಯಿ ತಂದೆಯಂದರು ನಮ್ಮ ಪರಂಪರೆಯ ಶ್ರೇಷ್ಠ ಅಂಶಗಳನ್ನು ಮಕ್ಕಳಿಗೆ ಹಸ್ತಾಂತರಿಸ್ತಾ ಇಲ್ಲ ಹೆಚ್ಚಿನ ಭಾಗದಲ್ಲಿ. ಆದ್ದರಿಂದಲೇ ಇವತ್ತು ವೈವಾಹಿಕ ವಿಷಯದಲ್ಲಿ ಮತ್ತು ಕೃಷಿಯ ವಿಷಯದಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ. ವೈವಾಹಿಕ ವಿಷಯದಲ್ಲಿ ಅಂದರೆ ಅನೇಕ ಯುವಕ ಯುವತಿಯರು ವಿವಾಹಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಅಥವಾ ತಮಗಿಷ್ಟ ಬಂದಂತೆ ಸಂಬಂಧ ಮಾಡಿಕೊಂಡು ಪಾಲಕರಿಂದ ದೂರ ಆಗ್ತಾರೆ ಅಥವಾ ಪಾಲಕರನ್ನೇ ದೂರ ಇಡುತ್ತಾರೆ. ಒಟ್ಟಾರೆ ವಿವಾಹದ ವಿಷಯದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಮಸ್ಯೆಗಳಾಗ್ತಾ ಇವೆ. ವಿವಾಹ ವಿಚ್ಛೇದನದ ಸಮಸ್ಯೆ ಒಂದು ಕಡೆ ಆದರೆ, ವಿವಾಹವನ್ನು ನಿಶ್ಚಯ ಮಾಡೋದು ಇನ್ನೊಂದು ಕಡೆ ಸಮಸ್ಯೆ. ಒಟ್ಟಾರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಸಮಸ್ಯೆ ಜ್ವಲಂತವಾಗಿ ಕಂಡು ಬರ್ತಾ ಇದೆ ವಿವಾಹದ ಕಾರಣದಿಂದ. ಇದಕ್ಕೆ ಮೂಲ ಕಾರಣ ಏನಂತಂದರೆ, ತಾಯಿ ತಂದೆಯಂದರು ಮಕ್ಕಳಿಗೆ ಅವರ ಮನೆಯ ಪರಂಪರೆಯನ್ನು ಹಸ್ತಾಂತರಿಸುವ ಹಿಂದೆ ಬೀಳ್ತಾ ಇದ್ದಾರೆ. ಎಲ್ಲ ತಾಯಿ ತಂದೆಯಂದರಿಗೆ ಆಧುನಿಕ ವಿದ್ಯಾಭ್ಯಾಸ ಒಂದೇ ಕಣ್ಣಿಗೆ ಕಾಣ್ತಾ ಇದೆ. ಆಧುನಿಕ ವಿದ್ಯಾಭ್ಯಾಸ ಬೇಡಂತಲ್ಲ, ಆದರೆ ಅದಕ್ಕಿಂತಲೂ ಹೆಚ್ಚು ಗಟ್ಟಿಯಾಗಿ ನಮ್ಮ ಮನೆಗಳ ಒಂದು ಪರಂಪರೆಯ ಪೀಠಕ್ಕೆ ಮಕ್ಕಳ ಮನಸ್ಸಿನೊಳಗೆ ಬೀಳಬೇಕು. ಅದಿಲ್ಲದೆ ಹೋದರೆ ಅವ್ರು ದೊಡ್ಡವರಾಗ್ತಾ ಇದ್ದಂತೆಯೇ ಏನೇನೋ ಆಗಿಬಿಡ್ತಾರೆ, ಕೈ ತಪ್ಪಿ ಹೋಗ್ತಾರೆ. ಇವತ್ತು ಹಾಗೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕೃಷಿ ವಿಷಯದಲ್ಲಿ ಕೂಡ ಈ ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾವೆ. ಕೃಷಿ ವಿಷಯದಲ್ಲಿ ಆಗ್ತಕ್ಕಂಥ ಸಮಸ್ಯೆ ಒಂದು, ಈ ರೀತಿಯಲ್ಲಿ ಮಕ್ಕಳನ್ನು ಕೃಷಿಯಲ್ಲಿ ಮುಂದೆ ಬರುವ ಹಾಗೆ ಮಾಡುವುದರಲ್ಲಿ ಹಿಂದೆ ಬೀಳ್ತಾ ಇರೋದು ಒಂದು ಕಡೆ. ಆದರೆ ಇನ್ನೊಂದು ಅತ್ಯಂತ ಜ್ವಲಂತ ಸಮಸ್ಯೆ ಅಂತಂದರೆ ಹಳ್ಳಿಯ ಜಮೀನುಗಳು ಪರಭಾರಿ ಆಗ್ತಾ ಇರೋದು. ಹಳ್ಳಿಯ ಕೃಷಿ ಜಮೀನುಗಳು ಪರಭಾರಿ ಆಗ್ತವೆ. ತತ್ರಾಪಿ ವಿದೇಶಿ ಹಿನ್ನೆಲೆ ಉಳ್ಳವರ ಕೈ ಸೇರ್ತಾ ಇದೆ. ಹಳ್ಳಿಯಲ್ಲಿ ಇದ್ದಂಥವರು ಏನೇನೋ ಕಾರಣಗಳಿಂದ ನಗರದ ಕಡೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಅವರು ತಲತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿರೋ ಭೂಮಿಯನ್ನು ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅವರಿಗೆ ಕೊಟ್ಟು ತಾವು ಹೊರಟೋಗ್ತಾರೆ. ಅಂದರೆ ಮುಂದೆ ಆ ಹಳ್ಳಿಯ ವಾತಾವರಣ ಏನಾಗ್ತದೆ? ಒಬ್ಬ ಸೀತಾರಾಮ್ ಕೇದರಾಯ್ ಅಂತ ಅವರ ಹೆಸರು, ಸಂಘದ ಕಾರ್ಯಕರ್ತರು, ಹಿರಿಯ ಕಾರ್ಯಕರ್ತರು. ಅವರು ಸಮಗ್ರ ಭಾರತ ದೇಶವನ್ನು ಒಂದ್ಸರಿ ನಡ್ಕೊಂಡೇ ಓಡಾಡಿದರು. ಕೆಲವು ಒಂದು 8 ವರ್ಷದ ಹಿಂದೆ ಇರಬಹುದು ಸುಮಾರು. ಸಮಗ್ರ ಭಾರತ ದೇಶವನ್ನು ಸಂಚಾರ ಮಾಡಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಹೋಗಿದ್ರು. ಅವರನ್ನು ಭೇಟಿಯಾಗಿ ಕೇಳಿದಾಗ, ಇಡೀ ದೇಶದ ಹಳ್ಳಿ ಓಡಾಡ್ಕೊಂಡು ಬಂದಿದ್ದೀರಲ್ಲ, ಇಡೀ ದೇಶದಲ್ಲಿರೋ ಪ್ರಮುಖವಾದ ಸಮಸ್ಯೆ ಯಾವುದೋ ನಿಮಗೆ ಕಾಣಿಸುತ್ತೆ? ಅವರು ಹೇಳಿದ್ದೇನೆ, ಪ್ರತಿಯೊಂದು ಊರಿನಲ್ಲೂ ಕೃಷಿ ಜಮೀನು ಉಪೇಕ್ಷಿತವಾಗ್ತಾ ಇದೆ, ವಿದೇಶಿ ಹಿನ್ನೆಲೆ ಉಳ್ಳವರ ಕೈ ಸೇರುತ್ತಾ ಇದೆ, ನಮ್ಮ ಜನಗಳು ಅದರಿಂದ ದೂರಾಗಿ ನಗರಕ್ಕೆ ಸೇರ್ತಾ ಇದ್ದಾರೆ. ಅವ್ರ ಜೊತೆಲಿ ಏನು ಮಾತು ಹೇಳಿದ್ರು,
ಇದು ಹೀಗೆ ಮುಂದುವರೆದರೆ ನಮ್ಮ ದೇಶ ಇನ್ನೊಮ್ಮೆ ಪರತಂತ್ರವಾಗುವ ಅಪಾಯ ಇದೆ. ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಮಾಡಬೇಕಾದ ಪ್ರಸಂಗ ಬರಬಹುದು ಅಂತ ಕೂಡ ಹೇಳಿದ್ರು. ಇವತ್ತು ಆ ರೀತಿಯ ವಾತಾವರಣ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಇದು ಅತ್ಯಂತ ಗಂಭೀರವಾದ ಸಂಗತಿ, ನಾವು ಎಚ್ಚೆತ್ತುಕೊಳ್ಬೇಕಾದ ಸಂಗತಿ. ಇಲ್ಲದೇ ಇದ್ದರೆ ಮುಂದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಡ್ತದೆ. ಒಟ್ಟಾರೆ ನಮ್ಮ ಮನೆ ಪರಂಪರೆಯನ್ನು, ಹಾಗೆ ಕೃಷಿ ಜಮೀನಿನ ಪರಂಪರೆಯನ್ನು ಮುಂದಿನ ತಲೆಮಾರಿನವರಿಗೆ ಹಸ್ತಾಂತರಿಸುವಂಥ ಅವಶ್ಯಕತೆ ಅತ್ಯಂತ ಮುಖ್ಯವಾಗಿದೆ. ಎಡನೇರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಈ ಮಾತು ಪ್ರಸ್ತಾಪ ಆಯಿತು. ಅವರ ಬಾಯಿಂದಲೇ ಈ ಮಾತು ಬಂತು. ಮುಂದೆ ಅವರ ಮಾತಿನಲ್ಲಿ ಅವರ ಸುತ್ತಮುತ್ತ ಇರೋ ಸಮಸ್ಯೆ ಬಗ್ಗೆ ಅವರು ವಿವರಿಸಬಹುದು ಅಂತ ಕಾಣಿಸ್ತದೆ. ಅಂತೂ ಕಾಶ್ಮೀರದ ಕನ್ಯಾಕುಮಾರಿಯವರೆಗೆ ಇದ್ದಂಥ ವಿಸ್ತಾರವಾದ ಭಾರತ ದೇಶದಲ್ಲಿ ಉದ್ದಗಲಕ್ಕೂ ಹರಡಿರೋ ಸಮಸ್ಯೆ ಆಗಿದೆ ಇದು. ವಿದ್ಯೆಗೆ ಎರಡು ಪರಂಪರೆ ಎಂಬುದಾಗಿ ಶಂಕರ ಭಗವತ್ಪಾದ ಹೇಳ್ತಾರೆ. ವಿದ್ಯೆಗೆ ಎರಡು ಪರಂಪರೆ. ಪರಂಪರೆ ಅಂದರೆ ಸರಪಣಿಯಿಂದ ಕೊಂಡಿಯಿಂದ ಕೊಂಡಿ, ಕೊಂಡಿಯಿಂದ ಕೊಂಡಿ. ವಿದ್ಯೆಯ ಪರಂಪರೆ ಎರಡು ರೀತಿ ಇರ್ತದೆ. ಒಂದು ಆಚಾರ್ಯ ಶಿಷ್ಯ ಪರಂಪರೆ, ಇನ್ನೊಂದು ಪಿತಾಪುತ್ರ ಪರಂಪರೆ. ಆಚಾರ್ಯ ಗುರುಗಳು ತಮ್ಮ ಶಿಷ್ಯರಿಗೆ ಆ ವಿದ್ಯೆಯನ್ನು ಹಸ್ತಾಂತರಿಸ್ತಾರೆ. ಮುಂದೆ ಅವರೇ ಆಚಾರ್ಯರಾಗ್ತಾರೆ, ಅವರು ಮುಂದಿನ ತಮ್ಮ ಶಿಷ್ಯರಿಗೆ ಅದನ್ನು ಹಸ್ತಾಂತರಿಸ್ತಾರೆ. ಹೀಗೆ ಆಚಾರ್ಯ ಪರಂಪರೆ. ಅದೇ ಥರ ತಂದೆ ಮಕ್ಕಳ ಪರಂಪರೆಯೂ ಕೂಡ ಇದೆ ವಿದ್ಯೆಗೆ. ವಸಿಷ್ಠರ ಮಗ ಶಕ್ತಿಯ ಮಗ ಪರಾಶರರು, ಅವರ ಮಗ ವೇದವ್ಯಾಸರು, ಅವರ ಮಗ ಶುಕರ್. ಹೀಗೆ ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಹೀಗೆ ವಿದ್ಯೆ ಪರಂಪರೆ ಬರುವಂಥದ್ದು. ಈಗ ಎರಡು ಪರಂಪರೆಗಳಿದ್ದಾವೆ ಈ ವಿದ್ಯೆಗೆ ಅಂತೇಳಿ ಹೇಳ್ತಾರೆ. ಆದರೆ ಇವತ್ತು ಈ ಎರಡು ಪರಂಪರೆಗಳು ಆ ಪರಂಪರೆ ಎಂಬ ಹೆಸರು ಕಳ್ಕೊಂಡಿದ್ದಾವೆ, ಅಂದರೆ ಕೊಂಡಿಯನ್ನು ಕಾಚಿಕೊಂಡಿದ್ದಾವೆ. ಅದರಿಂದ ಈ ವಿದ್ಯೆ ಪರಂಪರೆ ಹೇಗೆ ರಕ್ಷಿತವಾಗ್ತಾ ಇತ್ತೋ ಹಿಂದೆ, ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯ ಪರಂಪರೆ ಈಗ ರಕ್ಷಿತವಾಗಬೇಕು. ಅದಕ್ಕೆ ತಾಯಿ ತಂದೆಯಂದರು ಅವಶ್ಯವಾಗಿ ತಮ್ಮ ಮನೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕು. ಯಕ್ಷಗಾನದ ಒಂದು ಪ್ರಾಧಾನ್ಯ ಇರತಕ್ಕಂಥ ಉತ್ಸವ ಇದು, ಸಂಕಲ್ಪ ಉತ್ಸವ. ಇನ್ನು ಬೇರೆ ಬೇರೆ ಕಲೆಗಳು ಕೂಡ ಇಲ್ಲಿ ಬರ್ತವೆ, ಅದನ್ನಾಗಲೇ ಪ್ರಸಾದವರು ಹೇಳಿದರು. ಆದರೂ ಯಕ್ಷಗಾನವೇ ನಮ್ಮ ಭೂಮಿಯ ಪ್ರಮುಖವಾದ ಕಲೆ. ಆದ್ದರಿಂದ ಅದೇ ಈ ಉತ್ಸವದಲ್ಲಿ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಕ್ಷಗಾನದ ಬಗ್ಗೆ ಹೇಳುವುದಾದರೆ, ನಮ್ಮನ್ನು ಒಮ್ಮೆ ಯುಗಾಂತರಗಳಷ್ಟು ಹಿಂದಿನ ದೃಶ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಯುಗಾಂತರ ಅಂದರೆ ತ್ರೇತಾಯುಗ, ದ್ವಾಪರ ಯುಗ, ಅಥವಾ ಮತ್ತೊಮ್ಮೆ ಕೆಲವು ಕಥೆಗಳು ಮತ್ತು ಹಿಂದಿನದು ಇರ್ತದೆ. ಅಷ್ಟು ಹಿಂದಿನ ಒಂದು ಸಮಾಜ ದೃಶ್ಯವನ್ನು ನಮ್ಮ ಮುಂದೆ ತೆರೆದಿಡ್ತವೆ. ನಮ್ಮನ್ನು ತುಂಬ ಹಿಂದೆ ದೃಷ್ಟಿಯಲ್ಲಿ ಕರ್ಕೊಂಡು ಹೋಗ್ತವೆ. ನಮ್ಮ ದೃಷ್ಟಿಯನ್ನು ಇತಿಹಾಸಕ್ಕಿಂತಲೂ ಹಿಂದೆ ಕರ್ಕೊಂಡು ಹೋಗ್ತವೆ. ಪ್ರಾಗೈತಿಹಾಸಿಕ ಅಂತ ಅದನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಹಿಂದೆ ನೋಡುವ ಪದ್ಧತಿ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಅವನಿಗೆ ಮುಂದೆ ಚೆನ್ನಾಗಿ ದೃಷ್ಟಿ ಹರಿತಾ. ಅವನಿಗೆ ಯಾರಿಗೆ ಹಿಂದೆ ನೋಡೋದು ಚೆನ್ನಾಗಿ ಗೊತ್ತಿದೆ ಅವನು ಮುಂದೆ ಸರಿಯಾಗಿ ನೋಡ್ತಾನೆ, ಒಂದು ಹೆಜ್ಜೆ ಸರಿಯಾಗಿ ಇಡ್ತಾನೆ. ಹಿಂದೆ ನೋಡ್ಲಿಕ್ಕೆ ಬರದಿದ್ದವನಿಗೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಅಂತ ಗೊತ್ತಾಗೋದಿಲ್ಲ. ಮೋಟರ್ ಸೈಕಲ್ನಲ್ಲಿ ಬ್ಯಾಕ್ ಮಿರರ್ ಇರಬೇಕು, ಅದಿದ್ದರೆ ಮಾತ್ರವೇ ಮುಂದೆ ಸರಿಯಾಗಿ ಹೋಗ್ಲಿಕ್ಕೆ ಬರ್ತದೆ. ಬ್ಯಾಕ್ ಮಿರರ್ ಇಲ್ಲದೆ ಹೋದರೆ ಸ್ವಲ್ಪ ಹೊತ್ತಿನಲ್ಲಿ ಆಕ್ಸಿಡೆಂಟ್ ಆಗ್ತಾವನಿಗೆ. ಅದೇ ಥರ ನಮ್ಮ ನಡಿಗೆ ಏನಿದೆ, ಮುಂದೆ ಹೋಗೋದು ಮುಂದೆ ನಿಜ, ಹಿಂದೆ ಹೋಗೋದು ಅಂತಿಲ್ಲ, ಆದರೆ ಹಿಂದೆ ನೋಡ್ತಾ ಮುಂದೆ ಹೋಗಬೇಕು. ಅದಕ್ಕೆ ಇತಿಹಾಸದ ಪ್ರಜ್ಞೆ ಅಗತ್ಯ ಇದೆ. ಒಂದು ಮಾತಿದೆ, ಇತಿಹಾಸ ಪ್ರಜ್ಞೆ ಇಲ್ಲದವನು ಇತಿಹಾಸ ಸೃಷ್ಟಿಸಲಾರ ಅಂತ, ಹೊಸ ಇತಿಹಾಸ ಬರೆಯಲಾರ ಅಂತ. ಅಂದರೆ ಹಿಂದಿನ ಬಗ್ಗೆ ಅರಿವಿರ್ಬೇಕು ನಮಗೆ. ಈ ಯಕ್ಷಗಾನ ಅದನ್ನು ಮತ್ತು ಹಿಂದೆ ಕರ್ಕೊಂಡು ಹೋಗ್ತದೆ. ಪ್ರಾಗೈತಿಹಾಸಿಕ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. 5000 ವರ್ಷಕ್ಕಿಂತ ಹಿಂದಿನ ಘಟನೆಗಳು. ಈಗ ಕಲಿಯುಗ ಶುರುವಾಗಿ 1100 ವರ್ಷಕ್ಕೂ ಜಾಸ್ತಿ ವರ್ಷಗಳಾದವು. ಈಗ ಅದಕ್ಕೂ ಹಿಂದಿನ ಘಟನೆಗಳು ದ್ವಾಪರ ಯುಗದ ಘಟನೆಗಳು, ಅದಕ್ಕೂ ಹಿಂದಿನ ಘಟನೆಗಳು ತ್ರೇತಾಯುಗದ ಘಟನೆಗಳು. ಅವುಗಳು ಈ ವೇದಿಕೆಯಲ್ಲಿ ಒಂದು ಯಕ್ಷಗಾನದ ರೂಪದಲ್ಲಿ ಮುಂದೆ ಬರ್ತವೆ. ಅಂದರೆ ನಮ್ಮನ್ನು ಅಷ್ಟು ಹಿಂದೆ ಕರ್ಕೊಂಡು ಹೋಗ್ತದೆ. ಯಾಕಂದ್ರೆ ಹಿಂದೆ ನೋಡುವ ದೃಷ್ಟಿ ನಮಗೆ ಅಗತ್ಯ ಇದೆ, ಸರಿಯಾಗಿ ಮುಂದೆ ಹೆಜ್ಜೆ ಇಡುವುದಕ್ಕೆ.
ಇದನ್ನು ಅರಿತಂಥ ಹಿರಿಯರು ಈಗಿನ ಕಾಲದ ನಮ್ಮ ಜನಗಳಿಗೋಸ್ಕರವೇನೆ, ಈಗಿನ ಕಾಲದ ನಮ್ಮ ಮನಸ್ಸಿಗೋಸ್ಕರವೇನೆ ಯಕ್ಷಗಾನ ಪರಂಪರೆಯನ್ನು ಇಟ್ಟರು. ಯಕ್ಷಗಾನ ಒಂದು ಪರಂಪರೆ ಇಲ್ಲದೆ ಹೋತು ಅಂತಂದರೆ ಬಹುಶಃ ಇಷ್ಟೊಂದು ಆಳವಾಗಿ ಇತಿಹಾಸದ ಪ್ರಜ್ಞೆ ನಮಗೆ ಬರ್ತಿರ್ಲಿಲ್ವೇನು. ಪಠ್ಯಪುಸ್ತಕಗಳಲ್ಲೆಲ್ಲೂ ಇಷ್ಟೊಂದು ಹಿನ್ನೆಲೆಯ ಘಟನೆಗಳು ಬರೋದಿಲ್ಲ. ನಾವು ಓದುವಾಗ ಒಂದು ಸ್ವಲ್ಪ ಮಹಾಭಾರತ ರಾಮಾಯಣ ಉಲ್ಲೇಖಗಳು ಇರ್ತಾ ಇದ್ವಿ, ಅದು ಇಲ್ಲ. ಅದರಿಂದ ಹಿನ್ನೆಲೆಯನ್ನು ಸರಿಯಾಗಿ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಹಿಂದೆ ಬೀಳ್ತಾ ಇರೋ ಕಾಲದಲ್ಲಿ ಯಕ್ಷಗಾನ ಅತ್ಯಂತ ಅಗತ್ಯ ಇದೆ. ಅದನ್ನೇ ಮುಂದಿಟ್ಟುಕೊಂಡು ಈ ಉತ್ಸವ ನಡೀತಾ ಇದೆ. ಈ ಉತ್ಸವ ಪ್ರತಿ ದಿವಸವೂ ಕೂಡ ಒಬ್ಬೊಬ್ಬ ಸ್ವಾಮೀಜಿಗಳ ಉಪಸ್ಥಿತಿಯೊಂದು ಆಗ್ತಾ ಇದೆ. ಈ ಸಲದ ಬಹಳ ದೊಡ್ಡ ವಿಶೇಷ. ಬಹುಶಃ ಹಿಂದೆ ಯಾವ ವರ್ಷವೂ ಇಷ್ಟು ಇರಲಿಲ್ಲ ಅಂತ ಕಾಣ್ತದೆ. ಆರಂಭದಲ್ಲಿ ಒಬ್ಬರು, ಕೊನೆಯಲ್ಲಿ ಒಬ್ಬರು ಸಾಮಾನ್ಯವಾಗಿ ಬರ್ತಾಯಿದ್ರು. ಈ ಸಲ ಆಗಲೇ ಪ್ರತಿ ದಿವಸವೂ ಒಬ್ಬೊಬ್ಬರ ಯತಿಗಳನ್ನ ಕರೆದೇನೆ ಜೊತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದು ಧರ್ಮದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ನಮಗಿರುವ ಶ್ರದ್ಧೆಯ ದ್ಯೋತಕವಾಗಿದೆ ಎಂದು ನಾವು ಭಾವಿಸ್ತೇವೆ. ಇವತ್ತಿನ ಸಂದರ್ಭದಲ್ಲಿ ಯಡೆಯೂರು ಮಠದ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ದೂರದಿಂದ ಬಂದಿದ್ದಾರೆ, ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅಂತ ಹೇಳ್ಬೋದು. ಕಾಸರಗೋಡು ಯದ್ಯಪಿ ಅಲ್ಲಿದ್ದಲ್ಲ, ನಮ್ಮದೇ ಅಂತ ನಾವು ಹೇಳ್ತೀವಿ. ಆದರೂ ಸಹ ಅಧಿಕೃತವಾಗಿ ಬೇರೆ ರಾಜ್ಯ ತಾನೆ. ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲೇ ಬಂದು ಉಪಸ್ಥಿತರಿದ್ದಾರೆ. ನಾವು ಮಠದಿಂದ ಹೊರಡುವಾಗ ಸ್ವಲ್ಪ ತಡನಾಗಿದೆ. ಅಳ್ಳಗಾರಿ ಹೋಗಿ ಅಲ್ಲೊಂದು ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬರಬೇಕಾದ್ರೆ ಮತ್ತೆ ನಿಮಗೆಲ್ಲ ಗೊತ್ತು ಈಗಿನ ರಸ್ತೆ ಹೇಗಿದೆ ಅಂತೇಳಿ. ಎಲ್ಲ ಹೊಂಡಗಳು ಹೀರೋ ಹೊಂಡಗಳೇ, ಸಣ್ಣ ಹೊಂಡಗಳೇ ಇಲ್ಲ. ಹಾಗಾಗಿ ಅವಾಗಲೇ ಆ ಹೊಂಡಗಳ ಅನ್ಯಾಯ ಮಾಡಬಾರ್ದಲ್ಲ ಯಾರಿಗೂ. ಗುರುಗಳ ಸೇವೆ ಎಲ್ಲರೂ ಅವಕಾಶ ಕೊಡಬೇಕಲ್ಲ. ಈಗ ಅದನ್ನೆಲ್ಲ ದಾಟಿ ಬರೋ ಸ್ವಲ್ಪ ವಿಳಂಬ ಆಯಿತು. ಆದರೂ ಸಹ ಸ್ವಾಮಿಗಳು ಉಪಸ್ಥಿತರಿದ್ದಾರೆ, ನೀವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಯಡನೀರು ಮಠ ಮತ್ತು ಸ್ವರ್ಣವಲ್ಲಿ ಮಠದ ಸಂಬಂಧ ತುಂಬ ಹಿಂದಿನದ್ದು ಅಂತ ಈಗ ಹೇಳ್ಬೋದು. ಯಾಕಂದರೆ ಪೂಜ್ಯ ನಮ್ಮ ಗುರುಗಳ ಕಾಲದಲ್ಲಿ ಮತ್ತು ಅವರ ಗುರುಗಳ ಕಾಲದಲ್ಲಿ ಇದು ಒಳ್ಳೆ ಊರ್ಜಿತಾವಸ್ಥೆಗೆ ಬಂದಂತಹದ್ದು. ಈಗ ಅದು ಮತ್ತೆ ಅದೇ ರೀತಿ ಊರ್ಜಿತಾವಸ್ಥೆ ಬರಬೇಕು ಅಂತ ನಮ್ಮದು ಅಪೇಕ್ಷೆ ಇದೆ. ಅದಕ್ಕಾಗಿ ಸ್ವಾಮಿಗಳು ನಮ್ಮಲ್ಲಿ ಮತ್ತೆ ಬರಬೇಕು. ಅವರ ಗುರುಗಳು ಕೇಶವಾನಂದ ಭಾರತಿ ಸ್ವಾಮಿಗಳು ನಮ್ಮಲ್ಲಿ ಒಂದು ಯಕ್ಷಗಾನ ಸಪ್ತಾಹವನ್ನೇ ಮಾಡಿದರು. ಚಾತುರ್ಮಾಸದಲ್ಲಿ ಮಾಡ್ತಕ್ಕಂಥ ಸಪ್ತಾಹವನ್ನು ನಮ್ಮಲ್ಲೇ ಮಾಡಿದ್ರು. ಒಂಥರ ಚಾತುರ್ಮಾಸ ಬೇರೆ ಕಡೆ ಮಾಡಿದ್ರು ಕೂಡ ಚಾತುರ್ಮಾಸ ನಂತರ ಸಪ್ತಾಹ ನಮ್ಮಲ್ಲೇ ಮಾಡಿದರು. ಒಂದು 7-8 ದಿನಗಳ ಕಾಲ, ಸುಮಾರು 10 ದಿನಗಳ ಕಾಲ ಅಂತ ಕಾಣುತ್ತೆ, ಅಲ್ಲೇ ವಾಸ್ತವ್ಯ ಕೂಡ ಮಾಡಿದರು. ಅಂಥದೇ ಸಂಬಂಧ ಮತ್ತೆ ಮುಂದೆ ಬೆಳೆಯಲಿ ಎರಡು ಮಠಗಳ ಮಧ್ಯೆ. ಯಾಕಂದರೆ ಯಕ್ಷಗಾನದ ಒಂದು ಉತ್ತರ ಧ್ರುವವಾದ ಒಂದು ದಕ್ಷಿಣ ಧ್ರುವ ನೋಡಿ. ಸ್ವರ್ಣವಲ್ಲಿ ಮಠ ಯಕ್ಷಗಾನದ ಅತ್ಯಂತ ಉತ್ತರ ಧ್ರುವದಲ್ಲಿದೆ ಅಂತ ಹೇಳ್ಬೋದು. ಯಡನೀರು ಮಠ ಅತ್ಯಂತ ದಕ್ಷಿಣದ ಗಡಿಯಲ್ಲಿದೆ ಅಂತ ಹೇಳ್ಬೋದು. ಯಕ್ಷಗಾನದ ಏರಿಯಾ ಎಲ್ಲಿದೆ ನೋಡಿ, ಇದೇ ಎರಡು ಮಠಗಳ ಮಧ್ಯದಲ್ಲೇ ಇದು ಹೆಚ್ಚು. ಅದೇ ಈ ಎರಡು ಮಠಗಳನ್ನು ಕೂಡಿಸಿದರೆ, ಉತ್ತರ ದಕ್ಷಿಣ ಕೂಡಿಸಿದರೆ ಯಕ್ಷಗಾನಕ್ಕೆ ದೊಡ್ಡ ಶಕ್ತಿ ಬರುತ್ತೆ ಅಂತ ಕಾಣ್ತದೆ. ಅವರ ಒಂದು ಆತ್ಮೀಯ ಸಂಬಂಧ ಇರಲಿ ಅಂಥೇಳಿ ಹಾರೈಸ್ತೇವೆ. ಭಗವದ್ಗೀತಾ ಅಭಿಯಾನ ನಡೀತಾ ಇದೆ, ನಮಗೆಲ್ಲ ಗೊತ್ತಿದೆ. ರಾಜ್ಯವ್ಯಾಪಿ ನಡೀತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಅದು ಯಾಕೋ ಸ್ವಲ್ಪ ಹಿಂದೆ ಇದೆ. ಆದರೆ ಅನೇಕ ಜಿಲ್ಲೆಗಳಲ್ಲಿ ಒಳ್ಳೆಯ ಚಿತ್ರ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಸಹಜವಾದ ವೇಗ ಇದೆ. ಕಳೆದ ವರ್ಷ 500 ಕಡೆಗಳಲ್ಲಿ ಭಗವದ್ಗೀತಾ ಅಭಿಯಾನ, ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಯಲ್ಲಾಪುರದ್ದೇ ಇದೆ. ಯಲ್ಲಾಪುರ ಒಂದೇ ತಾಲೂಕಿಂದ ಇದೆ. ಒಂದು ಒಳ್ಳೆಯ ಸಂಸ್ಕೃತಿಯ ಸಂದೇಶವನ್ನು ರಾಜ್ಯಕ್ಕೆ ಬಿತ್ತರಿಸಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಇಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.